ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ಪುರಸ್ಕರಿಸಿಲ್ಲ, ತಡೆ ಕೊಡೋದಕ್ಕೆ ನಿರಾಕರಿಸಿದೆ ಅನ್ನೋದರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಕಾಯ್ದೆ ತಿದ್ದುಪಡಿಗೆ ಸೂಕ್ತ ಕಾರಣಗಳಿಲ್ಲ ಅಂತ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅನ್ನ ನುಡಿತಾ ಇದೆ. ಆ ಮೂಲಕ ಪೆಟಿಷನರ್ಸ್ ಯಾರಿದ್ರು, ಈ ವಕ್ಫ್ ಪರವಾಗಿ ಹೋರಾಟ ಯಾರು ಮಾಡ್ತಾ ಇದ್ರು, ಅವರಿಗೆ ಹಿನ್ನಡೆ ಆಗಿದೆ. ಏನ್ ಹೇಳಿದೆ ಸುಪ್ರೀಂ ಕೋರ್ಟ್ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಸಂವಿಧಾನಬದ್ಧವಾಗಿ ಕಾನೂನನ್ನು ರೂಪಿಸಲಾಗಿದೆ, ಸ್ಟೇ ಆರ್ಡರ್ ಕೊಡೋದಕ್ಕೆ ಸೂಕ್ತ ಕಾರಣಗಳು ಇಲ್ಲ. ಕೆಲ ಅಂಶಗಳ ಪುನರ್ ಪರಿಶೀಲನೆಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಸ್ವಲ್ಪ ಈ ಅಂಶಗಳ ಕಡೆಗೆ ಕಾನೂನನ್ನು ಫ್ರೇಮ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಅಂತ ಇನ್ಸ್ಟ್ರಕ್ಷನ್ ಅನ್ನ ಕೊಡಲಾಗಿದೆ. ಕಾನೂನಿನ ಕೆಲವೊಂದಷ್ಟು ವಿಧಿಗಳಿಗಷ್ಟೇ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಟ್ಟಿದೆ. ಅಂದ್ರೆ ಈಗ ಅದರಲ್ಲಿ ಇಸ್ಲಾಂ ಪ್ರಾಕ್ಟೀಸ್ ಮಾಡೋರು 5 ವರ್ಷ ಇಸ್ಲಾಮನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತೆಲ್ಲ ಸುಮಾರು ರೂಲ್ಸ್ನ ಫ್ರೇಮ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಸೊ ಅದರ ಬಗ್ಗೆ ಎಲ್ಲ ಪುನರ್ ಪರಿಶೀಲನೆ ಮಾಡುವಂತೆ ಹೇಳಲಾಗಿದೆ. ಈ ವಿಚಾರ ವಕ್ಫ್ ಪರವಾಗಿ ಹೋರಾಟ ಮಾಡ್ತಾ ಇದ್ದವರಿಗೆ ನುಂಗಲಾರದ ಬಿಸಿ ತುಪ್ಪವಾಗ್ತಾ ಇದೆ. ಹಾಗೆ ಕೇಂದ್ರ ಸರ್ಕಾರಕ್ಕೆ ಬಿಗ್ ರಿಲೀಫ್. ವಕ್ಫ್ ಬೋರ್ಡ್ ವಿಚಾರದಲ್ಲಿ ತಿದ್ದುಪಡಿ ಕಾಯ್ದೆ ಏನು ತಂದಿದ್ರು, ಅದರಲ್ಲಿ ವಿಪರೀತವಾಗಿ ಚೇಂಜಸ್ ಅನ್ನ ಮಾಡಿದ್ರಲ್ಲ, ಅವರಿಗೆ ಒಂದು ಬಿಗ್ ರಿಲೀಫ್ ಅಂತೂ ಸಿಗ್ತಾ ಇದೆ. ಹಾಗಾದರೆ ಆದೇಶದಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾವು ನೋಡ್ಬಿಡೋಣ. ಹೇಳ್ತಾ ಹೋಗ್ತೀನಿ ನಿಮಗೆ. 11 ಸದಸ್ಯರಲ್ಲಿ 3ರಷ್ಟೇ ಮುಸ್ಲಿಮರು ಇರ್ತಾರೆ ಅನ್ನೋದು ವಕ್ಫ್ ತಿದ್ದುಪಡಿ ಕಾಯ್ದೆ ತಂದಾಗ ಹಾಕಿದಂತಹ ಅಂಶಗಳು. ಆಮೇಲೆ ಈ 3ರಷ್ಟೇ ಮುಸ್ಲಿಮೇತರರು ಇರ್ತಾರೆ ಅಂತ, ಒಟ್ಟು 5 ಜನ ಇರಬಹುದು ಅನ್ನೋದು ಲೆಕ್ಕಾಚಾರ ಆಗಿತ್ತು. ಈಗ 3 ಜನ ಅಷ್ಟೇ ಇರಬಹುದು ಅನ್ನೋದು ಲೆಕ್ಕಾಚಾರ. ಹಾಗೆ ವಕ್ಫ್ ಬೋರ್ಡ್ನ CEO ಮುಸ್ಲಿಂ ಆಗಿರಬೇಕು ಸೇರಿದಂತೆ ಅನೇಕ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫ್ರೇಮ್ ಮಾಡಲಾಗ್ತಾ ಇದೆ. ಅದನ್ನೆಲ್ಲ ಕೋರ್ಟ್ ಒಂದು ಸ್ವಲ್ಪ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ಹೊರತು ವಕ್ಫ್ ಬೋರ್ಡ್ ಇಂಪ್ಲಿಮೆಂಟೇಷನ್ ಮತ್ತು ಕಾಯ್ದೆ ರಚನೆಗೆ ಯಾವುದೇ ರೀತಿಯಾಗಿ ಸ್ಟೇ ಕೊಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಸೂಕ್ತ ಕಾರಣಗಳಿಲ್ಲ ಅನ್ನೋದನ್ನು ತಿಳಿಸಿದೆ. ನೆನಪಿರಲಿ ವೀಕ್ಷಕರೇ, ವಕ್ಫ್ ತಿದ್ದುಪಡಿ ಆಕ್ಟ್ ಬರೋಕ್ಕೂ ಮುಂಚೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಭೂಮಿ ಹೊಂದಿರುವಂತಹ ಯಾವುದಾದ್ರೂ ಸಂಸ್ಥೆ ಇದ್ದರೆ ಅದು ವಕ್ಫ್. ಒಂದು ಆರ್ಮಿ, ರೈಲ್ವೇಸ್ ಬಿಟ್ಟರೆ ವಕ್ಫ್ ಬೋರ್ಡೇ ಅತಿ ಹೆಚ್ಚು, ಆಲ್ಮೋಸ್ಟ್ 9.6 ಲಕ್ಷ ಎಕರೆ ಜಾಗ ಅವ್ರದ್ದಾಗಿತ್ತು. ಅದರಲ್ಲಿ ಸುಮಾರು ಡಿಸ್ಪ್ಯೂಟಲ್ಲಿದೆ. ಆಮೇಲೆ ಸೆಕ್ಷನ್ 3 ಅನ್ನೋದು ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ತಿದ್ದುಪಡಿ ತರೋಕ್ಕೂ ಮುಂಚೆ ವಕ್ಫ್ ಆಕ್ಟ್ ಇತ್ತು. ಯಾರ ಆಸ್ತಿ ನಮ್ಮದು ಅಂತ ವಕ್ಫ್ಗನ್ಸುತ್ತೋ ಅದಕ್ಕೆಲ್ಲ ಬೇಲಿ ಹಾಕ್ಬೋದಾಗಿತ್ತು, ಬೇಲಿ ಸುತ್ತಬೋದಾಗಿತ್ತು. ಈಗ ನೀವು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಒಟ್ಟು 11 ಸದಸ್ಯರಲ್ಲಿ 3ರಷ್ಟೇ ಮುಸ್ಲಿಮರು ಇರಬಹುದು. ಇದರಲ್ಲಿ 5 ಜನ ಇರಬೇಕು ಅನ್ನೋದು ಲೆಕ್ಕಾಚಾರ ಆಗಿತ್ತು. ಬಟ್ 3ರಷ್ಟೇ ಇರಬಹುದು ಅನ್ನೋದನ್ನೇನೋ ಸುಪ್ರೀಂ ಕೋರ್ಟ್ ಹೇಳಿದೆಯಂತೆ. ಹಾಗೆ ಇದ್ರ ಜೊತೆಗೆ 5 ವರ್ಷ ಇಸ್ಲಾಮನ್ನು ಪ್ರಾಕ್ಟೀಸ್ ಮಾಡಿದಂತಹ ಮುಸ್ಲಿಮೇತರರು ಇರ್ತಾರಲ್ಲ, ಅದನ್ನು ಹೆಂಗೆ ಡಿಸೈಡ್ ಮಾಡ್ತೀರಾ ನೀವು ಅಂತ ಅರ್ಜಿ ಹೋಗಿತ್ತು. ಅದಕ್ಕೂ ಒಂದಷ್ಟು ಡೈರೆಕ್ಷನ್ಸನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗೆ ವಕ್ಫ್ ಬೋರ್ಡ್ನ CEO ಮುಸ್ಲಿಂ ಆಗಿರಬೇಕು. ಇದನ್ನು ಯಾಕೆ ಹೇಳಿದ್ರು ಅಂತ ಅಂದರೆ, ಸಿಖ್ಖರು ಮತ್ತು ಹಿಂದೂಗಳ ಧಾರ್ಮಿಕ ದತ್ತಿ ಇಲಾಖೆನಲ್ಲಿ ಮುಖ್ಯಸ್ಥರು ಅವರವರ ರಿಲಿಜನ್ಗೆ ಸಂಬಂಧಪಟ್ಟವರಾಗಿರ್ತಾರೆ. ಇದರಲ್ಲಿ ಮಾತ್ರ ಬೇರೆಯವ್ರ ಹಸ್ತಕ್ಷೇಪ ಬೇಡ ಅಂದಾಗ ಹೇಳಿದೆ. 5 ವರ್ಷ ಮುಸ್ಲಿಂ ಸದಸ್ಯರು ಇರಬೇಕು ಎಂಬ ರೂಲ್ಸ್ಗೆ ತಡೆಯನ್ನ ಕೋರಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅದ್ರ ಜೊತೆಗೆ ಆ ಸೆಕ್ಷನ್ 3 ಬಗ್ಗೆ ಒಂದು ಕುತೂಹಲ ಇತ್ತು. ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ಅ ವಕ್ಫ್ ಅಂತ, ಅದನ್ನೇನು ಟಚ್ ಮಾಡೋದಕ್ಕೆ ಹೊರಟಿಲ್ಲ. ರಾಜ್ಯಗಳು ಕಾನೂನು ರೂಪಿಸೋವರೆಗೂ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನ ಈ ವಿಚಾರದಲ್ಲಿ, ಅಂದರೆ ಸೀಮಿತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ನಾನು ಸ್ಟೇ ಕೊಡ್ತೀನಿ ಅಂತ ಕೋರ್ಟ್ ಹೇಳಿದೆ. ವಕ್ಫ್ ಕಾಯ್ದೆಯ ಅನುಚ್ಛೇದ 374ಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಸೀಮಿತ ಪೋರ್ಷನ್ಗೆ ಮಾತ್ರ. ಇದು ಒಂದು ಸ್ವಲ್ಪ ರೆಕ್ಟಿಫೈ ಆಗೋದು ಬಾಕಿ ಇದೆ ಅಂತ ಹೇಳಿ. ಅದು ಬಿಟ್ಟರೆ ಕಾಯ್ದೆ ತಿದ್ದುಪಡಿಯನ್ನು ತಡೆಯೋದಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡೋದಕ್ಕೆ ಯಾವುದೇ ರೀತಿಯಾಗಿ ರೀಸನ್ಸ್ ಇಲ್ಲ ಅನ್ನೋದನ್ನು ಕೋರ್ಟ್ ಹೇಳ್ತಾ ಇದೆ. ಆ ರೂಲ್ಸ್ ಏನೇನಿತ್ತು ಅನ್ನೋದನ್ನ ಕೂಡ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಒಂದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು, ಭೂಮಿ ಆಸ್ತಿಗಳದ್ದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸನ್ನು ಮೇಂಟೈನ್ ಮಾಡಲೇಬೇಕು ಅನ್ನೋದನ್ನು ನೀಟಾಗಿ ಹೇಳೋ ಕೆಲಸ ಆಗಿದೆ. ತಿದ್ದುಪಡಿ ಆಕ್ಟ್ ಪ್ರಕಾರ ಜಿಲ್ಲಾಧಿಕಾರಿ ಅದನ್ನು ನೋಡ್ಕೊಳ್ತಾರೆ.
ಡೀಟೇಲ್ಸ್ ಕೊಡ್ತಾರೆ ಮಸೂದ್. ವಕ್ಫ್ ಭೂಮಿಯನ್ನ ಉಳಿಸ್ಕೊಳ್ತೀವಿ ನಾವು ಅಂತ ಕೋರ್ಟ್ ಮೊರೆ ಹೋಗಿದ್ರು, ಅವರಿಗೆ ಹಿನ್ನಡೆ ಆದಂಗೆ ಕಾಣಿಸ್ತಾ ಇದೆ. ಸೊ ಇವತ್ತು ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅನ್ನ ಯಾವ್ಯಾವ ವಿಚಾರದಲ್ಲಿ ತಿಳಿಸಿದೆ, ಇದರ ಮುಂದುವರೆದ ಭಾಗ ಏನಾಗಿರಬಹುದು ಅಂತ? ಮಮತಾ, ಕೇಂದ್ರ ಸರ್ಕಾರ ಏನು ವಕ್ಫ್ ಕಾಯ್ದೆ 2025 ಕಾಯ್ದೆಯನ್ನು ತಂದಿದೆ, ಈ ಒಂದು ಕಾಯ್ದೆಗೆ ತಡೆ ಒಡ್ಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿದ್ವು. ಆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸುದೀರ್ಘವಾಗಿ ವಿಚಾರಣೆ ನಡೆಸಿ ಕಳೆದ ಮೇನಲ್ಲೇ ಆ ಮಧ್ಯಂತರ ಆದೇಶ ಏನಿದೆ ಅದನ್ನು ಕಾಯ್ದಿರಿಸಲಾಗಿತ್ತು. ಅದರ ಪ್ರಕಾರವಾಗಿ ಇವತ್ತು ಮಧ್ಯಂತರ ಆದೇಶ ಪ್ರಕಟ ಮಾಡಲಾಗಿದೆ. ಅರ್ಜಿದಾರರು ಏನು ಕೇಳಿದ್ದಾರೆ, ಇಡೀ ಕಾಯ್ದೆಗೆ ತಡೆ ಒಡ್ಡಬೇಕು ಅನ್ನುವಂಥದ್ದು ಒಂದು, ಜೊತೆಗೆ ಘೋಷಿತ ಅಥವಾ ಕ್ರಯಪತ್ರ ಮೂಲಕ ಡಿನೋಟಿಫಿಕೇಶನ್ ಏನು ವಕ್ಫ್ ಭೂಮಿ ಮಾಡಲಾಗಿದೆ ಅದನ್ನ ಡಿನೋಟಿಫಿಕೇಶನ್ ಮಾಡುವಂಥ ಅಧಿಕಾರ ಯಾರದ್ದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಅರ್ಜಿದಾರರು ಕೇಳಿದರು. ಅದು ಸೇರಿದಂತೆ ಕೆಲವೊಂದು ಅಂಶಗಳನ್ನು ಕೂಡ ಕಾಯ್ದೆಯಲ್ಲಿ ಏನಿದೆ ಅದನ್ನ ಪ್ರಶ್ನೆ ಮಾಡಿದರು. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೇಂದ್ರ ಸರ್ಕಾರದ ಪರವಾಗಿ ವಿಚಾರಣೆ ವಾದ ಮಂಡನೆ ಮಾಡಿದರು. ಅರ್ಜಿದಾರರ ಪರವಾಗಿ ಕಪಿಲ್ ಸಿಬಲ್ ಅವರು ಕೂಡ ವಾದ ಮಂಡನೆ ಮಾಡಿದರು. ಒಂದು ಮೂರು ದಿನ ಒಟ್ಟು 1 ವಾರಗಳ ಕಾಲ ವಿಚಾರಣೆ ನಡೆಯಿತು. ಈ ಸಂಬಂಧಪಟ್ಟಂತೆ ಇವತ್ತು ಮಧ್ಯಂತರ ಆದೇಶ ಬಂದಿರುವಂಥದ್ದು. ಒಟ್ಟಾರೆ ಕಾಯ್ದೆಗೆ ತಡೆ ಒಡ್ಡೋದಕ್ಕೆ ಸುಪ್ರೀಂ ಕೋರ್ಟ್ ನಕಾರ, ಅಂದ್ರೆ ಒಟ್ಟಾರೆ ಕಾಯ್ದೆಗೆ ಜಾರಿ ಮಾಡಬಾರದು ಅನ್ನುವಂಥ ಏನು ಅರ್ಜಿದಾರರ ಮನವಿತ್ತು, ಅದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಕೊಂಡಿಲ್ಲ. ಕಾಯ್ದೆ ಪ್ರಕಾರವೇ, ಕಾನೂನು ಪ್ರಕಾರವೇ ಈ ಒಂದು ಕಾಯ್ದೆಯನ್ನ ರೂಪಿಸಲಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ಇವತ್ತು ಮಧ್ಯಂತರ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಕೆಲವೊಂದು ಸಣ್ಣ ಪುಟ್ಟ ಪರಿಷ್ಕರಣೆಗೂ ಕೂಡ ಸೂಚನೆ ಕೊಟ್ಟಿದೆ. ಸಂಪೂರ್ಣವಾದಂತಹ ಒಂದು ಮಧ್ಯಂತರ ತೀರ್ಪಿನ ಪ್ರತಿ ಬಂದಾಗ ಯಾವುದಕ್ಕೆಲ್ಲ ಸೂಚನೆ ಕೊಟ್ಟಿದೆ, ಯಾವುದಕ್ಕೆಲ್ಲ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಮುಸ್ಲಿಂ ಸದಸ್ಯತ್ವ ಸಂಬಂಧಪಟ್ಟಂತೆ ಏನು ಗೊಂದಲ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಗಳನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದು ಈ ಇಡೀ ಕಾಯ್ದೆಗಲ್ಲ, ರಾಜ್ಯಗಳು ಕಾನೂನು ರೂಪಿಸುವವರೆಗೂ ಕೂಡ. ಈಗ ಸುಪ್ರೀಂ ಕೋರ್ಟ್ ಕಾಯ್ದೆ ತಂದಿದೆ, ಈ ಕಾಯ್ದೆ ಪ್ರಕಾರ ರಾಜ್ಯಗಳು ಕೂಡ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಮಾಡ್ಕೋಬೇಕು ಕೇಂದ್ರದ ಕಾಯ್ದೆಯ ಅನ್ವಯ. ಅಲ್ಲಿವರೆಗೂ ಕೂಡ ಈ ಮುಸ್ಲಿಂ ಸದಸ್ಯತ್ವ ಸಂಬಂಧಪಟ್ಟಂತೆ ಏನು ಗೊಂದಲ ಇದೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ತಡೆ ಕೊಟ್ಟಿದೆ. ರಾಜ್ಯಗಳು ಕಾನೂನು ರೂಪಿಸಿದ ನಂತರ ಅದು ಸರಿ ಹೋಗುತ್ತೆ. ಒಟ್ಟಾರೆಯಾಗಿ ಅರ್ಜಿದಾರರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರೀತಿಯಲ್ಲಿ ಮುಖಭಂಗ ಆಗಿದೆ, ಸೋಲಾಗಿದೆ. ಇಡೀ ದೇಶಾದ್ಯಂತ ವಕ್ಫ್ ವಿರೋಧಿ ಚಳುವಳಿ ಕೂಡ ಹೋರಾಟ ಮಾಡಲಾಯಿತು. ವಕ್ಫ್ ವಿರೋಧಿ ಚಳುವಳಿಯ ಅಭಿಯಾನ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜ್ಯಗಳಲ್ಲೂ ಕೂಡ ಕೇಂದ್ರದ ತಿದ್ದುಪಡಿ ಕಾಯ್ದೆ ಏನಿದೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಲಾಯಿತು. ಜೊತೆಗೆ ಸಾಕಷ್ಟು ಜನ ಸುಪ್ರೀಂ ಕೋರ್ಟ್ಗೂ ಕೂಡ ಮೊರೆ ಹೋಗಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಸೋಲಾಗಿದೆ. ಸುಪ್ರೀಂ ಕೋರ್ಟ್ ಕಾಯ್ದೆ ಏನು ರೂಪಿಸಲಾಗಿದೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಜೈ ಎಂದಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್. ಒಟ್ಟಿನಲ್ಲಿ ಈಗ ಹೇಳ್ತಾ ಇದ್ರು, ಅವ್ರು ತಿಳಿಸ್ತಾ ಇದ್ರು, ಅಂದರೆ ಯಾವೆಲ್ಲ ವಿಚಾರಗಳಿಗೆ ಸುಪ್ರೀಂ ಕೋರ್ಟ್ ಪಾರ್ಷಲಿ ಕಾಯ್ದೆ ವಿಚಾರದಲ್ಲಿ ಸ್ಟೇ ಕೊಟ್ಟಿದೆ ಅಂತ. ಒಂದು 5 ವರ್ಷಕ್ಕಿಂತ ಹೆಚ್ಚು ಇಸ್ಲಾಮಿಕ್ ಆಚರಣೆಯನ್ನು ಮಾಡಿದಂತಹ ವ್ಯಕ್ತಿ ಮಾತ್ರ ವಕ್ಫ್ಗೆ ಭೂಮಿಯನ್ನು ದಾನ ಮಾಡಬಹುದು ಅಂತ ತಿದ್ದುಪಡಿ ಆ್ಯಕ್ಟಲ್ಲಿ ರೂಲ್ಸ್ ಇತ್ತು, ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಆಮೇಲೆ ಮುಸ್ಲಿಮೇತರರು ಇದ್ದಾರಲ್ಲ ಬೋರ್ಡಲ್ಲಿ, ಅವರು 3 ಜನ ಮಾತ್ರ ಇರಬೇಕು ಅನ್ನೋ ಅಂಶವನ್ನು ಹೇಳಿದೆ. ಮುಂಚೆ ತಿದ್ದುಪಡಿ ಆ್ಯಕ್ಟಲ್ಲಿ ಏನಿತ್ತು ಅಂದರೆ 5 ಜನ ಇರಬಹುದು ಅಂತ. 3 ಅಂಶಗಳಿಗೆ ಸುಪ್ರೀಂ ಕೋರ್ಟ್ ಪಾರ್ಷಲಿ ತಡೆ ಕೊಟ್ಟಿದೆ. ಒಂದು ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಿಮಗೆ, 5 ವರ್ಷ ಇಸ್ಲಾಮಿಕ್ ಪ್ರಾಕ್ಟೀಸ್ ಮಾಡಿದವನು ಮಾತ್ರ ವಕ್ಫ್ಗೆ ದಾನ ಮಾಡಬಹುದು ಅಂತ ಹೊಸ ಕಾಯ್ದೆ ಹೇಳ್ತಿತ್ತು. ಅದನ್ನು ನೀವು ಡಿಸೈಡ್ ಮಾಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಕ್ಕೆ ಬರಲ್ಲ, ಇದು ಶ್ರದ್ಧೆ ವಿಚಾರ ಅಂತ ಹೇಳಿದೆಯಂತೆ. ಅದು ಒಂದು ವಿಚಾರ. ಎರಡನೇದಾಗಿ ಇನ್ನೊಂದು ಹೈಲೈಟ್ ಪಾಯಿಂಟ್ ಅಂತ ಅಂದರೆ, ಮುಸ್ಲಿಮೇತರರು ವಕ್ಫ್ ಬೋರ್ಡ್ನಲ್ಲಿ ಎಷ್ಟು ಜನ ಇರಬಹುದು ಅಂತ. 5 ಜನ ಅಂತ ಮುಂಚೆ ಹೇಳಿತ್ತು ತಿದ್ದುಪಡಿ ಆ್ಯಕ್ಟಲ್ಲಿ, ಈಗ 3 ಜನ ಅಂತ ಹೇಳ್ತಾ ಇದ್ದಾರೆ.